ನಾನು ಹೇಳ್ತಾ ಇಲ್ವೇನ್ರಿ, ನಾನು ಹೇಳಿದೆ ಮುಸ್ಲಿಂ ಅವರು ಒಂದ್ ಸೈಡ್ ಮತ ಕೊಟ್ಟಿದ್ದಾರೆ, ಆ ಕಾರಣಕ್ಕೆ ಗೆದ್ದಿದ್ದಾರೆ ಅಂತ ಹೇಳಿದೀನಿ. ಆ ಸಮಾಜ ಹೇಳ್ಬೇಕು ತಾನೆ. ಸೋಷಿಯಲ್ ಮೀಡಿಯಾ ಸರ್ ಹಿಂದೂಗಳು ಮತ ಕೊಟ್ಟಿಲ್ವಾ ಅನ್ನುವಂಥದ್ದು ಪ್ರಶ್ನೆ ಬರ್ತಾ ಇದೆ. ಅದೇ ಮುಸಲ್ಮಾನ್ ಕೊಟ್ಟರೆ ಗೆದ್ದಕ್ಕೆ ಸಾಧ್ಯನಾ? ಅಲ್ಲ, ಅಂದ್ರೆ ಎರಡು ಕಡೆ ಚರ್ಚೆ ಆಗ್ತಿದೆ ಸರ್. ಎಷ್ಟು ಓಟ್ ತಗೊಂಡ್ರು ಅವರು? ಸಾಗರ್ ಅವರು ಎಷ್ಟು ಓಟ್ ತಗೊಂಡ್ರು? ಸಾಗರ್ ಅವರು ಎಷ್ಟು ತಗೊಂಡ್ರು? 6 ಲಕ್ಷ ಚಿಲ್ಲರೆ ಓಟ್ ತಗೊಂಡಿದ್ದಾರೆ. ಮುಸಲ್ಮಾನ್ ಇಷ್ಟು ಓಟ್ ಕೊಟ್ಟಿದ್ದಾರೆ, 2 ಲಕ್ಷ ಚಿಲ್ಲರೆ ಓಟ್ ಕೊಟ್ಟಿದ್ದಾರೆ. 2 ಲಕ್ಷ ಗೆಲ್ಲಕ್ಕೆ ಸಾಧ್ಯನಾ? ನಾನೇಂದ್ರೆ ನೀವು ಒಂದ್ ಸೈಡ್ ಕೊಟ್ಟಿದ್ದ ಕಾರಣಕ್ಕೆ ಈಶ್ವರ ಕಂಡವ್ರು ಗೆದ್ದಿ. ಮುಸಲ್ಮಾನ್ ಅವರು ಡಿವೈಡ್ ಆಯ್ತಾ ಈ ಬಾರಿ ಓಟ್ ಎಲ್ಲನ? ಮುಸಲ್ಮಾನ್ ಓಟ್ ಎಲ್ಲನ ಡಿವೈಡ್ ಆಯ್ತಾ? ಒಂದ್ ಸೈಡ್ ಕೊಟ್ಟಿದ್ದಾರೆ ತಾನೆ. ಆ ಹಿನ್ನೆಲೆಯಿಂದ ಇಳಿದ ನಾನು ಮುಸಲ್ಮಾನ್ ಅವರು ಓಟ್ ಕೊಟ್ಟಿದ್ದಕ್ಕೆ ಗೆದ್ದಿದ್ದಾರೆ. ಅವ್ರು MP ಅವ್ರು ನಮ್ಮವ್ರು ಇದ್ದಾರೆ. ಈಗ ಅವ್ರು ತಾವು ಏನ್ ಬೇಕಾದ್ರೆ ಕೆಲಸ ತಗೊಳ್ಬಹುದು. ಈಗ MP ನಮ್ಮವ್ರು ಇರ್ಲಿಲ್ಲ, ಇಲ್ಲಿ BJP 2 ಬಾರಿ MP ಇದ್ರು, ಖೂಬಾ ಅವರು ಇದ್ರು MP. ಈಗ ನಮ್ಮವ್ರು ಬಂದವ್ರೆ, ಖುಷಿ ನಮ್ಗೆ. ನಮ್ ಕೆಲ್ಸಗಳು ಆಗ್ತದಂತ ಒಬ್ಬ ಸಂಬಂಧಪಟ್ಟ ಕೆಲಸಗಳು ನಿಮ್ಗೆ ಆಗ್ತದೆ. MP ನಮ್ಮವ್ರು ಇದಾರೆ ಅಂತ ಹೇಳಿರೋದು ನಾನು. ತಪ್ಪೇನಿದೆ ಅದಲ್ಲಿ? ಈಗ CT ರವಿ ಅದು ಎಳಿಸ್ಕೋತಿರೋದಲ್ಲಿ ನನ್ಗೇನ್ ಪಟ್ಟಕತ್ರು ಚಾಮರಾಜಪೇಟೆಯಲ್ಲಿ ಇದೆ. CT ರವಿ, ಜಮೀರ್ ಅಹಮದ್ ಖಾನ್ ಹಿಂದೂ ವಿರೋಧಿ, ಈದ್ಗಾ ಮೈದಾನ ಗಣೇಶ ಕುಡಿಸ ಕೊಟ್ಟಿಲ್ಲ ಅಂದ್ರು. ನನಗೆ ಎಷ್ಟು ಲೀಡಲ್ಲಿ ಗೆದ್ದೆ ನಾನು? 53,000 ಲೀಡಲ್ಲಿ ಗೆದ್ದಿರೋದು. ಮುಸಲ್ಮಾನಿಂದ ಹೆಚ್ಚಾಗಿ ಹಿಂದೂಗಳು ನನ್ನ ಕ್ಷೇತ್ರದಲ್ಲಿ ಓಟ್ ಕೊಟ್ಟವ್ರೆ. ನೋಡೋಗೇಳಿ CT ರವಿ ಅವ್ರನ್ನ ಎಲ್ಲ ಭೂತೋಷ್ ತೆಗಿಯೇಳಿ, ಭೂತೋಷ್ ತೆಗಿಯೇಳ್ರಿ. ಈಗ ಸೋಲ್ಸಿರೋದು ಯಾರು ಜನ? CT ರವಿ ಏನಿದೆ ಸೋಲ್ಸು? ಹಿಂಗೆ ಹೇಳೇ ಜನ ಸೋಲ್ಸಿರೋದಲ್ಲಿ CT ರವಿಗೆ ಭಾರತ್ ಮಾತಾ ಸುಳ್ಳಾಗಿದ್ದಾರೆ. ಭಾರತ್ ಮಾತಾ ಕಿ ಜೈ ಎಂಬವರಿಗೆ ವೋಟ್ ಕೊಡಲ್ಲ ಅಂತ ಹೇಳಿದ್ರು. CT ರವಿ ಈ ತರ ಹೇಳಿಕೆ ಕೊಟ್ಟೆ ಸೋತಿರೋದು. ನನ್ನ ಬಗ್ಗೆನೂ CT ರವಿ ಹೇಳಿದ್ರು ಚುನಾವಣೆಗಿಂತ ಮುಂಚೆ. ಜಮೀರ್ ಅವರು ಹಿಂದೂ ವಿರೋಧಿ, ಗಣೇಶ ಗುಡ್ಸಕ್ ಚಾಮರಾಜಪೇಟೆ ಕೊಟ್ಟಿಲ್ಲ ತಪ್ಪಿಸ್ ನೋಡಿ. ನಾನು 90,000 ಓಟ್ ತಗೊಂಡಿದ್ದೀನಿ. ಅದ್ರಲ್ಲಿ ಮುಸಲ್ಮಾನ್ಗಿಂತ ಹೆಚ್ಚಾಗಿ ಹಿಂದೂಗಳು ಓಟ್ ತಗೊಂಡಿದ್ದೀನಿ ನಾನು. ಬೂತ್ ನೋಡಿ ನೀವು ಗೊತ್ತಾಗ್ತದೆ. ಸರ್, ಇನ್ನೊಂದು ಎಮರ್ಜೆನ್ಸಿ ವಿಷಯಕ್ಕೆ ಸಂಬಂಧಪಟ್ಟಂಗೆ ಸರ್, ಖರ್ಗೆ ಅವರು ಮತ್ತು ಸೋನಿಯಾ ಗಾಂಧಿ ಪ್ರತಿಭಟನೆ ಮಾಡಿದ ಸಮಯದಲ್ಲಿ ಇಟ್ಕೊಂಡು CT ರವಿ ಟಾಂಗ್ ಕೊಡ್ತಾ ಇದ್ದಾರೆ ಸರ್. ಅಂದ್ರೆ ಇವರು ಬರೀ ಡ್ರಾಮಾ ಮಾಡ್ತಾ ಇದ್ದಾರೆ. ಅವಾಗ ತಂದವರು ಇಂದಿರಾ ಗಾಂಧಿ ಅವರು, CT ರವಿ ಸರ್ ಎಮರ್ಜೆನ್ಸಿ ತಂದವರು, ಅವಾಗ ಇಂದಿರಾ ಗಾಂಧಿ ಅವರು ಹೀಗೆ ಸಂವಿಧಾನಕ್ಕೆ ಪ್ರತಿಭಟನೆ ಮಾಡ್ತಾ ಇದ್ದಾರೆ, ಡ್ರಾಮಾ ಮಾಡ್ತಾ ಇದ್ದಾರೆ ಅಂತ ಹೇಳಿಕೆ ಕೊಟ್ಟು ಸೋತಿ ಸುಮ್ಮನಾಗಿ ಕೊಟ್ಟಿದ್ದಾರೆ. ಅದೃಷ್ಟ ಚೆನ್ನಾಗಿದೆ. BJP MLC ಮಾಡಿದ್ದಾರೆ. ಈಗಲಾದ್ರೂ ಸ್ವಲ್ಪ ಸುಮ್ಮನೆ ಹೇಳಿ ಸರ್. ಈಗ ಬೆಲೆ ಏರಿಕೆ, ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಇತ್ತು, ಮತ್ತು ಇವತ್ತು ಹಾಲಿನ ಬೆಲೆ ಏರಿಕೆ ಹೆಚ್ಚಿಸಿದ್ದಾರೆ. ಏನಿದೆ ಸರ್? ಪೆಟ್ರೋಲ್ ಡೀಸೆಲ್ ಈಗ ನಮ್ಮಲ್ಲಿ ಇಡೀ ರಾಜ್ಯ, ಬೇರೆಯವ್ರ ರಾಜ್ಯಕ್ಕೆ ಕಂಪೇರ್ ಮಾಡಿದ್ವಿ. ತಮಿಳುನಾಡು ತಗೊಳ್ಳಿ, ಮಹಾರಾಷ್ಟ್ರ ತಗೊಳ್ಳಿ, ಆಂಧ್ರ ತಗೊಳ್ಳಿ, ಕೇರಳ ತಗೊಳ್ಳಿ, ನಾವು ಇನ್ನ ₹3 ಜಾಸ್ತಿ ಮಾಡಿದ್ರು, ₹2 ಕಡಿಮೆ ಇದೆ. ನಾನು BJP ಸ್ನೇಹಿತರಿಗೆ ಕೇಳಕ್ಕೆ ಬಯಸ್ತಾ ಇದ್ದೀನಿ. ಬರೇ ನಾವು ₹3 ಜಾಸ್ತಿ ಮಾಡಿದ್ದಕ್ಕೆ ಇಷ್ಟೆಲ್ಲ ನೀವು ಪ್ರೊಟೆಸ್ಟ್ ಮಾಡ್ತಾ ಇದ್ದೀರಲ್ಲ. ನಮ್ಮ ಕಾಲದಲ್ಲಿ 2014 ಮನಮೋಹನ್ ಸಿಂಗ್ ಪ್ರಧಾನಮಂತ್ರಿ ಇದ್ದಾಗ ಡೀಸೆಲ್ ಬೆಲೆ ಎಷ್ಟಿತ್ತು, ಇವತ್ತು ಬೆಲೆ ಎಷ್ಟಿದೆ? ಗ್ಯಾಸ್ ಬೆಲೆ ಎಷ್ಟಿತ್ತು, ಇವತ್ತು ಗ್ಯಾಸ್ ಬೆಲೆ ಎಷ್ಟಿದೆ? ಹೆಚ್ಚು ₹69 ಇದ್ದಿದ್ದು ಪೆಟ್ರೋಲ್ ಇವತ್ತು ಎಷ್ಟಿದೆ? ₹105 ಇದೆ. ಎಷ್ಟು ಏರಿಕೆ ಆಗಿದೆ? ₹35 ಏರಿಕೆ ಆಗಿದೆ. ಅದಕ್ಕೆ ಪ್ರೊಟೆಸ್ಟ್ ಇಲ್ಲ. ₹35 ಯಾವತ್ತನ ಪಿಟ್ಟಿಕ್ ಅಂತ ಮಾತಾಡಿದಾರ? ಯಾವತ್ತನ ಈ 10 ವರ್ಷದಲ್ಲಿ ₹35 ಆಗಿರೋದು. ₹69 ಗ್ಯಾಸ್ ರೇಟ್ ಎಷ್ಟಿತ್ತು? ₹413 ಇದ್ದು ₹1,000 ಆಗಿದೆ. ₹1,050 ಆಗಿದೆ. ಅವಾಗ ಬಡವ್ರ ಬಗ್ಗೆ ಕಾಳಜಿ ಇಲ್ವಾ ಅವ್ರಿಗೆ? ಈಗ ಬೇರೆ ರಾಜ್ಯಕ್ಕೆ ನೀವು ನೋಡಿ, ಬೇರೆ ರಾಜ್ಯ ನಮ್ಮ ರಾಜ್ಯಕ್ಕೆ ಕಂಪೇರ್ ಮಾಡಿದ್ರೆ ₹2 ಇನ್ನೂ ಕಡಿಮೆ ಇದ್ದೀವಿ ನಾವು. ಇಲ್ಲ, ಬೇರೆ ರಾಜ್ಯ, ತೆಲಂಗಾಣ ಇರಲಿ, ಆಂಧ್ರ ಇರಲಿ, ತಮಿಳುನಾಡು ಇರಲಿ, ಕೇರಳ ಇರಲಿ, ಬೇರೆ ರಾಜ್ಯದಲ್ಲಿ ನೋಡಿ ನೀವು. ನಮ್ಗಿಂತ ಈಗ ₹3 ಜಾಸ್ತಿ ಮಾಡಿನು, ಇನ್ನ ₹2 ಜಾಸ್ತಿ ಇದ್ದಾರೆ ಅವರು. ಎಲ್ಲಿ ಒಂದಿದ್ದು 9 ಬಂದಿದ್ದೀವಿ, ಒಂದಿದ್ದು 9 ಬಂದಿದ್ದೀವಿ. ಮತ್ತೇನು ಬರ್ಬೇಕು? ಒಂದಿದ್ದು ನಿರೀಕ್ಷೆ ಇಟ್ಟು ಜನ ಮತ ಕೊಡೋರು ಯಾರು? ಜನ. ನಾವು 28 ನಿರೀಕ್ಷೆ ಇಟ್ಕೊಂಡಿದ್ವಿ. ಗ್ಯಾರಂಟಿ ಯೋಜನೆಗಳೇನು? ಗ್ಯಾರಂಟಿ ನಾವು ಇದು ಎಲ್ಲ ಏನು ಯೋಚನೆ ಮಾಡೋರು? ಗ್ಯಾರಂಟಿಯಿಂದ ಏನಾಗಲಿಲ್ಲ ಅಂತ, ಪೊಲಿಟಿಕಲ್ ಲಾಭ ಆಗಿ ಅಂತ ಕಾರ್ಯಕ್ರಮ ಕೊಟ್ಟಿಲ್ಲ ನಾವು. ಬಡವರು ಒಳ್ಳೇದಾಗ್ಲಿ ಅಂತ ಕಾರ್ಯಕ್ರಮ ಗ್ಯಾರಂಟಿಗಳು ಕೊಡ್ತಾರೆ ನಾವು. ಪೊಲಿಟಿಕಲ್ BJP ಇರೋದೆಲ್ಲ ಯೋಚನೆ ಮಾಡೋದು. ಅವ್ರು ಎಲ್ಲ ತರ ಏನ್ ಯೋಚನೆ ಮಾಡ್ತಾರೆ? ಎಲ್ಲದಲ್ಲೂ ರಾಜಕೀಯ ಲಾಭ ಆಗ್ಬೇಕು ಅವ್ರಿಗೆ. ನಾವು ರಾಜಕೀಯ ಲಾಭ ಹಿನ್ನೆಲೆಯಲ್ಲಿ ಗ್ಯಾರಂಟಿಗಳು ಕೊಟ್ಟಿಲ್ಲ. ನಾವು ಜನಗಳಿಗೆ ಒಳ್ಳೇದಾಗ್ಲಿ ಅಂತ, ಬಡವ್ರಿಗೆ ಒಳ್ಳೇದಾಗ್ಲಿ ಅಂತ ಗ್ಯಾರಂಟಿಗಳು ಕೊಟ್ಟಿಲ್ಲ.